ಯಾವ ಕಾರಣಕ್ಕೋಸ್ಕರ ಲಕ್ಷ್ಮಣ್ ಸವದಿ ಅವರಿಗೆ ಮೊದಲ ಪಂಕ್ತಿಯಲ್ಲಿ ಅವಕಾಶ ಸಿಗಲಿಲ್ಲ ಅಂತ? ಕಾಂಗ್ರೆಸ್ದಲ್ಲಿ ಏನಾಯ್ತಂದರೆ ಭಾಳಷ್ಟು ಸೀನಿಯರ್ಸ್ಗಳು ಆಯ್ಕೆಯಾಗಿದೆ. ಇನ್ನೂ ಅನೇಕ ಜನ ಸೀನಿಯರ್ಸ್ಗಳನ್ನೇ ಮಂತ್ರಿಗಳನ್ನು ಮಾಡದೇ ಇರತಕ್ಕಂಥದ್ದು ನೀವು ನೋಡಿರ್ಬೋದು. ಇದೆ. ಇವತ್ತು ಆರ್ ವಿ ದೇಶಪಾಂಡೆ ಅವರು ಇರ್ಬೋದು, ಅಥವಾ ನಮ್ಮ ಜಯಚಂದ್ರ ಅವರು ಇರ್ಬೋದು, ಇಂಥದ್ದು ಅನೇಕ ಜನ ಸೀನಿಯರ್ಸ್ಗಳನ್ನೇ ಭಾಳಷ್ಟು ಇನ್ನೂ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಅವಕಾಶ ವಂಚಿತ ಅನ್ನುವಂಥದ್ದಲ್ಲ. ರಾಜಕಾರಣಿಗಳ ಒಂದು ಸ್ವಭಾವ ಹೇಗಿರಬೇಕು ಅಂದರೆ, ಒಂದು ದೂರದೃಷ್ಟಿ, ಇನ್ನೊಂದು ತಾಳ್ಮೆ ಯಾರಿಗಿರುತ್ತೆ ಅವರು ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನೇನು ಸನ್ಯಾಸಿ ಅಲ್ಲ, ನಾನೇನು ರಾಜಕಾರಣದಲ್ಲಿ ಯಾರೂ ಕೂಡ ತ್ಯಾಗಿಗಳು ಅಲ್ಲ ಮತ್ತು ಸನ್ಯಾಸಿಗಳು ಅಲ್ಲ. ಸ್ವಲ್ಪ ತಾಳ್ಮೆ, ಮುಂದಿನ ದಿನಮಾನದಲ್ಲಿ ಅವಕಾಶಗಳು ಬರ್ತಾವೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ತೀವಿ. ನನಗೆ ದೇಶಪಾಂಡೆ ಸಾಹೇಬ್ರ ಬಗ್ಗೆ ಆಗಲಿ ಜಯಚಂದ್ರ ಸಾಹೇಬ್ರ ಬಗ್ಗೆ ಆಗಲಿ ಗೌರವ ಇದೆ. ನಾನು ಅವ್ರನ್ನ ಅಗೌರವವಾಗಿ ಮಾತಾಡ್ತಾ ಇಲ್ಲ. ಆದರೆ ನಾನು ಹೇಳ್ತಿರೋದೇನೆಂದರೆ, ದೇಶಪಾಂಡೆ ಸಾಹೇಬರು ಕೂಡ ಅಷ್ಟೇ, ಅವರು ಕ್ಷೇತ್ರ ಬಿಟ್ಟು ಜಿಲ್ಲೆ ಬಿಟ್ಟು ಹೊರಗಡೆ ದೊಡ್ಡ ಮಟ್ಟದಲ್ಲಿ ಅವರು ತಮ್ಮ ನಾಯಕತ್ವವನ್ನು ವಿಸ್ತರಣೆ ಮಾಡ್ಕೊಳ್ಳಿಲ್ಲ ಅಂತ ಒಂದು. ಮತ್ತೊಂದು, ಜಯಚಂದ್ರ ಅವರು ಸಹಜವಾಗಿ ತುಮಕೂರು ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಾನು ಅವರ ಇಬ್ಬರ ಸಾಲಿಗೆ ಸೌದಿ ಅವ್ರನ್ನ ನೋಡ್ತಾ ಇಲ್ಲ. ಜೊತೆಗೆ ಈ ಚುನಾವಣೆಯಲ್ಲಿ ಸೌದಿ ಅವರಿಂದ ಕಾಂಗ್ರೆಸ್ಗೆ ಅತಿ ಹೆಚ್ಚು ಲಾಭ ಆಯಿತು. ಆ ಕಾರಣಕ್ಕೋಸ್ಕರ ಮೊದಲ ಪಂಕ್ತಿಯಲ್ಲೇ ಅವಕಾಶ ಕೊಡಬೇಕಾಗಿತ್ತು ಅಂತ. ಮುಂದಿನ ದಿನಮಾನದಲ್ಲಿ ಅವಕಾಶಗಳು ಬರ್ತಾವೆ. ಮತ್ತು ನಾನು ಕಾಂಗ್ರೆಸ್ ಪಕ್ಷ ಇರುವಾಗ ಈ ಕರಾರು ಕಂಡೀಷನ್ಗಳನ್ನು ಹಾಕದೇ ಇರ್ತಕ್ಕಂಥದ್ದು. ನಾನು ಕರಾರು ಮಾಡಿದ್ದು, ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬರಬೇಕು, ನಮಗೆ ನೀರಾವರಿಯಿಂದ ವಂಚಿತ ಆಗಿರ್ತಕ್ಕಂಥ ಕೆಲವೊಂದು ಪ್ರದೇಶ ಅನ್ನೋದೇ, ಅದಕ್ಕೆ ನೀರಾವರಿ ಮಾಡಲಿಕ್ಕೆ ಹಣ ಕೊಡಬೇಕು. ಕೆಲವೊಂದು ಅಗ್ರಿಕಲ್ಚರ್ ಕಾಲೇಜು, ವೆಟರ್ನರಿ ಮೆಡಿಕಲ್ ಕಾಲೇಜ್ ಮಾಡಿದ್ದೀನಿ, ಇನ್ನೂ ಅದಕ್ಕೆ ಅನುದಾನ ಬೇಕಾಗುತ್ತೆ. ವೆಟರ್ನರಿ ಮೆಡಿಕಲ್ ಕಾಲೇಜ್ ಇವತ್ತು ಪ್ರಾರಂಭ ಆದರೆ ಬಹುತೇಕ ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ, ಒಂದು 3-4 ಜಿಲ್ಲೆಗಳಿಗೆ ಅದರದ್ದು ಭಾಳ ದೊಡ್ಡ ಲಾಭ ಆಗುತ್ತೆ. ಲಕ್ಷ್ಮಣ್ ಸವದಿ ಅವರು ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ನಾನು MP ಸ್ಪರ್ಧೆ ಮಾಡೋದಾಗಲಿ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಕ್ಕಂಥದ್ದು ನನಗೆ ಆಸಕ್ತಿನೂ ಇಲ್ಲ. ನನಗೆ ಆಸಕ್ತಿ ಇರೋದು ರಾಜ್ಯದ ರಾಜಕಾರಣದಲ್ಲೇ ಇರೋದು. ಮಕ್ಕಳೇನಾದರೂ ಆ ಥರ ಆಸಕ್ತಿ ಇದ್ದಾರೆ ಸರ್? ಅದ್ರ ಬಗ್ಗೆ ಇನ್ನೂ ಚರ್ಚೆ ಬಂದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.